ನಿಮ್ಮ ಮಕ್ಕಳು ಎಷ್ಟೇ ಓದಿದರೂ ಕಾನ್ಸಂಟ್ರೇಷನ್ ಹೆಚ್ಚಾಗ್ತಾ ಇಲ್ಲ. ಓದಿರೋದೆಲ್ಲ ಮರಿತಾ ಇದ್ದಾರೆ. ಓದಿನ ಕಡೆ ಗಮನ ಇಲ್ಲ ಅಂತ ಚಿಂತೆ ಮಾಡ್ತಾ ಇದ್ದ ತಾಯಂದಿರಿಗಾಗಿ ಈ ಒಂದು ವಿಡಿಯೋನ ಶೇರ್ ಮಾಡ್ತಾ ಇರೋದು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮಹಾ ಸರಸ್ವತಿ ದೇವಿಯ ಈ ಒಂದು ಮಂತ್ರವನ್ನು ಶೇರ್ ಮಾಡ್ತಾ ಇರೋದು. ಈ ಮಂತ್ರವನ್ನು ನೀವು ನಿಮ್ಮ ಮಕ್ಕಳಿಗೆ ಪ್ರತಿನಿತ್ಯ ಹೇಳಿಸ್ತಾ ಬಂದರೆ ಅವರ ಒಂದು ಓದಿನ ಕಡೆ ಗಮನ ಅನ್ನೋದು ಹೆಚ್ಚಾಗುತ್ತೆ. ಹಾಗೆ ಓದಿದ್ದೆಲ್ಲ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ಈ ಮಂತ್ರ ತುಂಬಾ ಸಹಾಯ ಮಾಡುತ್ತೆ. ಹಾಗೆ ಸರಸ್ವತಿ ದೇವಿಯ ಆಶೀರ್ವಾದ ಕೂಡ ನಿಮ್ಮ ಮಕ್ಕಳಿಗೆ ಸಿಗುತ್ತೆ. ಆ ದೇವಿಯ ಆಶೀರ್ವಾದ ಸಿಕ್ಕರೆ ಸಾಕು, ನಿಮ್ಮ ಮಕ್ಕಳು ಓದಿನಲ್ಲಿ ಯಾವ ರೀತಿ ಮುಂದೆ ಬರ್ತಾರೆ ಅಂತ ನೀವೇ ನೋಡ್ತೀರಾ. ಎಷ್ಟೇ ಓದಿದರೂ ಕೂಡ ಅವರಿಗೆ ನೆನಪಿನಲ್ಲಿ ಇಟ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇರುತ್ತೆ. ಅಥವಾ ಕೆಲವು ಮಕ್ಕಳಲ್ಲಿ ಓದಿನ ಕಡೆ ಹೆಚ್ಚು ಗಮನ ಅನ್ನೋದು ಇರೋದಿಲ್ಲ. ಅಂತಹ ಮಕ್ಕಳಿಗೆ ತಾಯಂದಿರು ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಪಠನೆ ಮಾಡಿಸಿದರೆ ಸಾಕು, ಅವರ ಒಂದು ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಓದಿನ ಕಡೆ ಗಮನ ಅನ್ನೋದು ಹೆಚ್ಚಾಗುತ್ತೆ. ಹಾಗೆ ಅವರ ಮೆಮೊರಿ ಪವರ್ ಕೂಡ ಹೆಚ್ಚಾಗೋದಕ್ಕೆ ಈ ಮಂತ್ರ ತುಂಬಾ ಸಹಾಯ ಮಾಡುತ್ತೆ. ಇವಾಗ ಆ ಮಂತ್ರವನ್ನು ಹೇಳ್ತೀನಿ ನೋಡಿ. ಈ ಮಂತ್ರವನ್ನು ಯಾವಾಗ ಬೇಕಾದರೂ ಹೇಳಿಸ್ಬೋದು. ನಿಮ್ಮ ಮಕ್ಕಳ ಒಂದು ವಿದ್ಯಾಭ್ಯಾಸ ಮಾಡಿಸುವ ಒಂದು ಸಮಯದಲ್ಲಿ ಈ ಒಂದು ಮಂತ್ರವನ್ನು ಹೇಳಿಸಿ. ಪ್ರತಿನಿತ್ಯ ನೀವು ಏನೇ ಇಲ್ಲ ಅಂದರೂ 11 ಬಾರಿ ಆದರೂ ಈ ಒಂದು ಮಂತ್ರವನ್ನು ಹೇಳಿಸ್ಬೇಕಾಗತ್ತೆ. ಈ ಮಂತ್ರವನ್ನು ಜಾಸ್ತಿ ಎಷ್ಟು ನಾವು ಹೇಳಿಸ್ತಾ ಹೋಗ್ತೀವಿ, ಅವರಿಗೆ ಒಂದು ಕಾನ್ಸಂಟ್ರೇಷನ್ ಅನ್ನೋದು ಹೆಚ್ಚಾಗುತ್ತೆ. ನಿಮ್ಮ ಮಕ್ಕಳು ಕೆಲವು ಸಾರಿ ತುಂಬಾ ಹಠ ಮಾಡ್ತಾರೆ, ನಾವು ಓದೋದಿಲ್ಲ ಬರೆಯೋದಿಲ್ಲ ಅಂತ. ಆ ಒಂದು ಸಂದರ್ಭದಲ್ಲಿ ಈ ಮಂತ್ರವನ್ನು ಹೇಳಿಸಿ ಖಂಡಿತ ಅವರಿಗೆ ಓದಿನ ಕಡೆ ಗಮನ ಅನ್ನೋದು ಹೆಚ್ಚಾಗುತ್ತೆ. ಇವಾಗಿನ ಜಗತ್ತಿನಲ್ಲಿ ನಾವು ಎಷ್ಟೇ ಓದಿದರೂ ಕೂಡ ಅದು ಕಡಿಮೆನೇ, ಏಕೆಂದರೆ ಕಾಂಪಿಟೇಷನ್ ಅನ್ನೋದು ತುಂಬಾ ಹೆಚ್ಚಾಗ್ತಾ ಇದೆ. ಅಂಥದ್ರಲ್ಲಿ ನಿಮ್ಮ ಮಕ್ಕಳು ಓದಿನ ಕಡೆ ಗಮನ ಕೊಡ್ತಾ ಇಲ್ಲ ಅಂದರೆ ಈ ಮಂತ್ರವನ್ನು, ಸರಸ್ವತಿ ದೇವಿಯ ಮಂತ್ರವನ್ನು ಹೇಳಿಸಿ ಅವರಿಗೆ ಸರಸ್ವತಿ ದೇವಿಯ ಆಶೀರ್ವಾದ ಸಿಕ್ಕರೆ ಖಂಡಿತ ಅವರು ಓದಿನಲ್ಲಿ ಮುಂದೆ ಬರ್ತಾರೆ. ಹಾಗೆ ಅವರ ಒಂದು ಪ್ರಯತ್ನದ ಜೊತೆ ಈ ಒಂದು ಮಂತ್ರವನ್ನು ಪ್ರತಿನಿತ್ಯ ಹೇಳಿಸೋದ್ರಿಂದ ಅವರ ಕಾನ್ಸಂಟ್ರೇಷನ್, ಮೆಮೊರಿ ಪವರ್ ಎಲ್ಲ ಕೂಡ ಹೆಚ್ಚಾಗುತ್ತೆ. ಈಗ ಆ ಮಂತ್ರವನ್ನು ಹೇಳ್ತೀನಿ ನೋಡಿ. ಇದೇ ಆ ಸರಸ್ವತಿ ದೇವಿಯ ವಿದ್ಯಾಪ್ರಾಪ್ತಿ ಮಂತ್ರ. ಈಗ ಆ ಮಂತ್ರವನ್ನು ಹೇಳ್ತೀನಿ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಈ ರೀತಿಯಾಗಿ ಈ ಮಂತ್ರವನ್ನು ಒಂದು 5 ಬಾರಿ, 11 ಬಾರಿ ಅಥವಾ 21 ಬಾರಿ ಪ್ರತಿನಿತ್ಯ ನಿಮ್ಮ ಮಕ್ಕಳಿಗೆ ಹೇಳಿಸ್ತಾ ಬನ್ನಿ. ಅವರು ಇದನ್ನು ಹೆಚ್ಚು ಹೇಳಿದಷ್ಟು ಅವರ ಒಂದು ಕಾನ್ಸಂಟ್ರೇಷನ್ ಕೂಡ ಹೆಚ್ಚಾಗುತ್ತೆ, ಓದಿನ ಕಡೆ ಗಮನ ಅನ್ನೋದು ಹೆಚ್ಚಾಗುತ್ತೆ. ಇವಾಗಿನ ಮಕ್ಕಳಲ್ಲಿ ಆಟ, ಮೊಬೈಲ್ ಅಂತ ತುಂಬಾ ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತಾರೆ. ಅಂಥ ಒಂದು ಸಂದರ್ಭದಲ್ಲಿ ನಿಮ್ಮ ಮಕ್ಕಳಿಗೆ ಓದಿನ ಕಡೆ ಗಮನ ಬರಬೇಕು, ಓದಿನ ಕಡೆ ಆಸಕ್ತಿ ಹೆಚ್ಚಾಗಬೇಕು ಅಂದರೆ ಈ ಮಂತ್ರವನ್ನು ಪ್ರತಿನಿತ್ಯ ಹೇಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆನ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.